Look at the question number 30. A 1.2 meter tall girl spots a balloon moving with the wind in a horizontal line at height of 88.2 meter from the ground. The angle of elevation of the balloon from the eye of the girl at any instant is 60 degree. After some time, the angle of elevation reduces to 30 degree. See in the figure. Find the distance traveled by the balloon during interval. So ನೋಡಿ ಇಲ್ಲಿ ಈ ಒಂದು ಹುಡುಗಿ ಎಷ್ಟು ಅವಳ ಹೈಟ್ ಎಷ್ಟಿದೆ 1.2 ಮೀಟರ್ ಇದೆ. ಸೊ ಅವಳ ಲೈನ್ ಆಫ್ ಸೈಟ್ ಎಲ್ಲಿರುತ್ತೆ ಹೇಳಿ. ಸೊ ಈ ಪಾಯಿಂಟ್ ಅಲ್ಲಿ ಇದನ್ನ ಲೈನ್ ಆಫ್ ಸೈಟ್. ಸೊ ಇಲ್ಲಿ ಹಾರಿಜಾಂಟಲ್ ಕಣ್ಣಿನ ನೇರಕ್ಕೆ ಏನಿರುತ್ತೆ ಹೇಳಿ, ಹಾರಿಜಾಂಟಲ್ ಲೈನ್ ಇರುತ್ತೆ. ಸೊ ಇಲ್ಲಿ ಅವಳ ಲೈನ್ ಆಫ್ ಸೈಟ್ ಏನಿದೆ, ಇ ಎಂ ಮತ್ತು ಇ ಎ ಮತ್ತು ಇ ಸಿ ಗಳು ಏನು ಲೈನ್ ಆಫ್ ಸೈಟ್ಸ್. ಸೊ ಇ ಸಿ ಮತ್ತು ಇ ಎಂ ಎ ಅನ್ನ ಅಬ್ಸರ್ವ್ ಮಾಡ್ತಾ ಇದ್ದಾಳೆ. ಸೊ ಇಲ್ಲಿ ಈ ಹಾರಿಜಾಂಟಲ್ ಲೈನ್ ಕಿಂತ ಏನಿದೆ, ಲೈನ್ ಆಫ್ ಸೈಟ್ ಮೇಲಿದೆ. ಹಾಗಾದ್ರೆ ಏನಾಯ್ತು, ಇದು ಆಂಗಲ್ ಆಫ್ ಎಲಿವೇಶನ್ ಆಯ್ತು. ಸೊ ಇಲ್ಲಿ ಹೈಟ್ ಆಫ್ ದಿ ಬಲೂನ್ ಫ್ರಮ್ ದಿ ಗ್ರೌಂಡ್ ಏನಾಗತ್ತೆ ಹೇಳಿ, ಎ ಬಿ ಆಗತ್ತೆ ಅಲ್ವಾ. ಸೊ ನಾವು ಈ 1.2 ಹೈಟ್ ಅನ್ನ ಮೈನಸ್ ಮಾಡಿ ಹೇಳ್ಬೇಕಾಗತ್ತೆ. ಯಾಕಂದ್ರೆ ಹಾರಿಜಾಂಟಲ್ ಲೈನ್ ಇಂದ ಲೈನ್ ಆಫ್ ಸೈಟ್ ಅನ್ನ ಡಿಸ್ಟೆನ್ಸ್ ಅನ್ನ ಏನಾಗತ್ತೆ, ಹೈಟ್ ಆಫ್ ದಿ ಬಲೂನ್ ಆಗತ್ತೆ ಮಕ್ಕಳೇ. ಹಾಗಾದ್ರೆ ಏನಾಯ್ತು, ಇದು ಹೈಟ್ ಆಫ್ ದಿ ಬಲೂನ್ ಫ್ರಮ್ ದಿ ಗ್ರೌಂಡ್ ಏನಾಗತ್ತೆ ಹೇಳಿ, height of the balloon from the ground. So ಇದೇನಾಗುತ್ತೆ, ಎ ಬಿ ಸಿ ಡಿ ಅಲ್ವಾ. ಎ ಬಿ ಮತ್ತು ಸಿ ಡಿಗಳು ಹೈಟ್ ಆಫ್ ದಿ ಗ್ರೌಂಡ್. ಸೊ ಇದೇನಾಗುತ್ತೆ, ಹಾರಿಜಾಂಟಲ್ ಲೈನ್ ಮತ್ತೆ ಸೈಟ್ ಲೈನ್ ಆಫ್ ಸೈಟ್ ಇವುಗಳ ಮಧ್ಯದ ಡಿಸ್ಟೆನ್ಸ್ ಏನಾಗುತ್ತೆ ಹೇಳಿ, ಹೈಟ್ ಆಫ್ ದಿ ಬಲೂನ್ ಫ್ರಮ್ ದಿ ಗ್ರೌಂಡ್ ಆಗುತ್ತೆ. ಸೊ ಹೈಟ್ ಅನ್ನ ಮೈನಸ್ ಮಾಡ್ತಾ ಇರ್ತೀವಿ. ಹಾಗಾಗಿ ಏನಾಗುತ್ತೆ, ಇದು 88.2 ಮೈನಸ್ ಏನ್ ಮಾಡ್ಬೇಕು, ಅವಳ ಹೈಟ್ ಅನ್ನ ಮೈನಸ್ ಮಾಡ್ಬೇಕು. ಸೊ ಏನಾಗುತ್ತೆ, ಇದು 87 ಮೀಟರ್. ಓಕೆ, ದಿಸ್ ಇಸ್ ದಿ ಹೈಟ್ ಆಫ್ ದಿ ಬಲೂನ್ ಫ್ರಮ್ ದಿ ಗ್ರೌಂಡ್ ಆಗತ್ತೆ. ಸೊ ನಾವು ಕನ್ಸಿಡರ್ ದಿ ಟ್ರಯಾಂಗಲ್ ಎ ಇ ಬಿ. ಸೊ ಎ ಇ ಬಿ ಅನ್ನ ಕನ್ಸಿಡರ್ ಮಾಡಿದ್ರೆ, in triangle AEB, so tan theta ಏನಾಗುತ್ತೆ, AB divided by BE ಆಗತ್ತೆ ಅಲ್ವಾ. ಸೊ tan function, so here in a triangle AEB ಏನಾಗುತ್ತೆ, opposite side by adjacent side with angle 30 degree. So here tan 30 degree is equal to AB is 87, height of the balloon from the ground. BE is, we don't know the height distance BE. So here tan theta, tan 30 degree ಏನಾಗುತ್ತೆ, 1 by root 3 is equal to 87 divided by BE. So BE is equal to root 3, 87 root 3 meter. Okay, so this is the distance between this EB distance ಗೊತ್ತಾಗಿದೆ ನಮಗೆ. ಸೊ ಈಗ ನಾವೇನ್ ಮಾಡೋಣ, ಇನ್ ಟ್ರಯಾಂಗಲ್ CED, ಇನ್ ಟ್ರಯಾಂಗಲ್ CED ಅನ್ನ ಕನ್ಸಿಡರ್ ಮಾಡೋಣ. ಸೊ tan ಥೀಟಾ ಏನಾಗುತ್ತೆ, CD divided by ED, opposite by adjacent side. So tan 60 degree is equal to CD is 87 meter divided by ED. So tan 60 is root 3 is equal to 87 divided by ED. So ED is equal to 87 by root 3. Okay, so here ED is equal to 87 ಅನ್ನು ನಾನು 29 into 3 ಅಂತ ಬರೀತೇನೆ. 9 3s are 27, 3 2s are 6 plus 8, 87 ಆಗುತ್ತೆ. ಸೊ ಇದನ್ನ 29 3s are 87 ಬರುತ್ತಲ್ವಾ. ಸೊ ಹೀಗೆ ಸ್ಪ್ಲಿಟ್ ಮಾಡ್ತಾರೆ. ಸೊ ಡಿವೈಡೆಡ್ ಬೈ
√3 ಆಗತ್ತೆ. ಸೊ ED is equal to 29 into 3 ಅನ್ನ √3 into √3 ಅಂತ ಬರೀತೇನೆ. Divided by √3. So √3 get cancels. 29 √3 meter. So this is ED distance. So ಈಗ ನಾವೇನ್ ಮಾಡ್ಬೇಕು, the distance travel by the balloon ಅನ್ನ ಹೇಳ್ಬೇಕು ಅಲ್ವಾ. ಸೊ ಡಿಸ್ಟೆನ್ಸ್ ಟ್ರಾವೆಲ್ ಬೈ ದಿ ಬಲೂನ್ ಏನಾಗುತ್ತೆ, AC ಅಲ್ವಾ. ಸೊ AC ಮತ್ತು DB, ದಿಸ್ ಇಸ್ ದಿ ಡಿಸ್ಟೆನ್ಸ್ ಬಿಟ್ವೀನ್ ದಿ ಟೂ balloons traveled from C point to A point. Okay, so the distance traveled by the balloon, so AC equal to DB. ಸೊ ಇಲ್ಲಿಂದ ಇಲ್ಲಿಗೆ ಡಿಸ್ಟೆನ್ಸ್ ಟ್ರಾವೆಲ್ ಮಾಡಿದೆ ಅಂದ್ರೆ AC ಏನಾಗುತ್ತೆ, DB ಗೆ ಈಕ್ವಲ್ ಆಗಿರತ್ತೆ ಅಂತ. ಇಷ್ಟು ಇದು ಇದಕ್ಕೆ ಈಕ್ವಲ್ ಆಗಿರತ್ತೆ. ಹಾಗಾಗಿ AC equal to DB ಲೆಂತ್ ಆಗುತ್ತೆ. ಸೊ ಹಿಯರ್ BE minus DE, BE minus DE ಮಾಡಿದಾಗ ನಮ್ಗೆ ಡಿಸ್ಟೆನ್ಸ್ ಟ್ರಾವೆಲ್ ಬೈ ದಿ ಬಲೂನ್ ಸಿಗತ್ತೆ ಮಕ್ಕಳೇ. ಹಾಗಾಗಿ BE minus DE ಆಗತ್ತೆ. ಸೊ ಹಿಯರ್ BE is 87 √3 minus DE is 29 √3 ಆಗತ್ತೆ. ಸೊ ದಿಸ್ is 87 minus 29 is 17 minus 8. So here 58 √3 meter. Okay, this is the distance traveled by the balloon.